ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 30:14 16 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳಲ್ವಾ? ಗೋಧಿ ಸುಗ್ಗಿಯ ಕಾಲದಲ್ಲಿ ರೂಬೇನನು ಅಡವಿಗೆ ಹೋಗಿದ್ದಾಗ ಕಾಮಜನಕ ಫಲಗಳನ್ನು ಕಂಡು ತನ್ನ ತಾಯಿಯಾದ ಲೇಳಿಗೆ ತಂದು ಕೊಡಲು ರಾಹೇಳನು ಆಕೆಗೆ, ನಿನ್ನ ಮಗನು ತಂದಿರುವ ಕಾಮಜನಕ ಫಲಗಳಲ್ಲಿ ಕೆಲವನ್ನು ನನಗೆ ಕೊಡಮ್ಮ ಎಂದು ಕೇಳಿಕೊಂಡಳು. ಅದಕ್ಕೆ ಲೇಹಳು, ನೀನು ನನ್ನ ಗಂಡನನ್ನು ಅಪಹರಿಸುವುದು ಸಾಲದು, ನನ್ನ ಮಗನು ತಂದ ಕಾಮಜನಕ ಫಲಗಳನ್ನು ತೆಗೆದುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೀಯಾ ಎಂದು ಹೇಳಲು ರಾಹೇಳನು, ಒಳ್ಳೆಯದು, ನೀನು ನಿನ್ನ ಮಗನ ಹಣ್ಣುಗಳನ್ನು ನನಗೆ ಕೊಟ್ಟರೆ ಗಂಡನು ಇವತ್ತು ರಾತ್ರಿ ನಿನ್ನಲ್ಲೇ ಇರಲಿ ಅಂದಳು. ಸಾಯಂಕಾಲದಲ್ಲಿ ಯಾಕೋಬನು ಅಡವಿಯಿಂದ ಬರುವಾಗ ಲೇಯಳು ಅವನೆದುರಿಗೆ ಹೋಗಿ, ನೀನು ನನ್ನಲ್ಲಿ ಬರಬೇಕು, ನಾನು ನನ್ನ ಮಗನ ಕಾಮಜನಕ ಫಲಗಳನ್ನು ಕೊಟ್ಟು ನಿನ್ನನ್ನು ಸಂಪಾದಿಸಿಕೊಂಡಿದ್ದೇನೆ ಅಂದಳು. ಆವತ್ತು ರಾತ್ರಿ ಅವನು ಆಕೆಯೊಂದಿಗೆ ಇದ್ದನು. ಈಗ ಈ ಮನೆಯಲ್ಲಿ ಎಂಥ ಜಗಳ ನಡೀತಾ ಇದೆ ನೋಡ್ರಿ. ಲೇಯಳು ರಾಹೇಲಳು ಮಗನು ಮಾತ್ರವಲ್ಲದೆ ಇವರು ಈಗ ಯಾಕೋಬನು ನನ್ನ ಬಳಿಯಲ್ಲಿ ಇರಬೇಕೆಂಬುದಾಗಿ ಒಬ್ಬಳು, ಇನ್ನೊಬ್ಬಳು ನನ್ನ ಬಳಿಯಲ್ಲಿ ಇರಬೇಕೆಂಬುದಾಗಿ ಹೇಳಿ ಇಲ್ಲಿ ಲೌಕಿಕವಾದ ಕಾರ್ಯಗಳಿಗೆ ಎಷ್ಟು ಜಗಳ ಆಡ್ತಾ ಇದ್ದಾರೆ ನೋಡಿ. ನಿಮ್ಮ ಮನೇಲಿ ಆ ರೀತಿ ಇದೆಯಾ? ಯಾವುದಾದ್ರೂ ಲೌಕಿಕವಾದ ಕಾರ್ಯಗಳಿಗೆ, ದೈಹಿಕವಾದ ಕಾರ್ಯಗಳಿಗೆ ಜಗಳ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ಅದು ಏನ್ ತರುತ್ತೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಆ ಮನೆಯಲ್ಲಿ ಅಸಮಾಧಾನ ಅನ್ನೋದಿರ್ತದೆ ಅಲ್ವಾ? ಮುಖ್ಯವಾಗಿ ಸ್ತ್ರೀಯರು ಸಹ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಅದೇ ರೀತಿ ಗಂಡಂದಿರು ಸಹ ಎಚ್ಚರಿಕೆಯಿಂದ ಮಾತನಾಡಬೇಕು. ಯಾವುದೇ ಒಂದು ಮಾತುಗಳನ್ನ ಮಾತನಾಡುವಾಗ ಅದು ಮತ್ತೊಬ್ಬರಿಗೆ ಖಂಡಿತವಾಗಿ ಒಂದು ಪ್ರೇರಣೆ ತರಬಾರ್ದು, ದುಷ್ಪ್ರೇರಣೆ ತರಬಾರ್ದು. ಬದಲಾಗಿ ಒಂದು ಪ್ರೀತಿಯ ವಾತಾವರಣ ನಮ್ಮ ಮನೆಗಳಲ್ಲಿ ಇರೋದನ್ನ ನಾವು ನೋಡುವರಾಗಿರ್ಬೇಕು. ಇಲ್ಲಿ ರೂಬೇನ, ಲೇಯಳು, ರಾಹೇಲಳು ಇವರೆಲ್ಲರ ಮಧ್ಯದಲ್ಲಿ ಭಯಂಕರವಾದಂತ ಒಂದು ವಾಗ್ವಾದ, ವಿವಾದ ನಡೆದು ಅಲ್ಲಿ ಯಾಕೋಬನಿಗೆ ಸಮಾಧಾನ ಇದ್ದಂಗೆ ಮಾಡ್ಬಿಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಯಾವುದಾದ್ರೂ ಮ್ಯಾಟ್ರ್ ಇದೆಯಾ? ದಯವಿಟ್ಟು ಊಟದ ಟೈಮಲ್ಲಿ ಮಾತಾಡಬೇಡಿ. ಪ್ರಾರ್ಥನೆ ಟೈಮಲ್ಲಿ ಕೂತ್ಕೊಂಡು ಮಾತನಾಡಿ ಅದನ್ನ ಅಲ್ಲೇ ಏನ್ ಮಾಡ್ಬಿಟ್ರಿ, ಸಾಲ್ವ್ ಮಾಡ್ಬಿಟ್ಟು ಆಮೇಲೆ ಮುಂದೆ ಹೋಗ್ರಿ. ಅದು ಬಿಟ್ಬಿಟ್ಟು ಊಟದ ಟೈಮಲ್ಲಿ ಮಾತನಾಡೋದು, ಮಾತನಾಡಬಾರ್ದಂತ ಟೈಮಲ್ಲಿ ಮಾತನಾಡೋದು, ಹೀಗೆ ಮಾತನಾಡೋದಕ್ಕೆ ಒಂದು ಟೈಮ್ ಇಟ್ಕೊಳ್ಳಿ ಫ್ಯಾಮಿಲಿಯಲ್ಲಿ. ಈ ಟೈಮಲ್ಲೇ ನಾವು ಮಾತಾಡೋದು, ಇನ್ನು ಬೇರೆ ಟೈಮಲ್ಲಿ ನಾವು ಮಾತಾಡಲ್ಲ, ನಾವು ಇಂಥ ಸಮಸ್ಯೆಗಳ ಕುರಿತು ಮಾತಾಡಲ್ಲ ಎಂಬುದಾಗಿ ನಾವು ತೀರ್ಮಾನ ಮಾಡುವಾಗ ಖಂಡಿತವಾಗಿ ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ಇರುವಂತದ್ದಾಗಿದೆ. ಹಾಗಾದ್ರೆ ನಿಮ್ಮ ಕುಟುಂಬಗಳಲ್ಲಿ ಸಮಾಧಾನ ಇರಬೇಕಾ? ಪ್ರಾರ್ಥನೆ ಮಾಡೋಕ್ಕೊಂದು ಟೈಮ್ ಕೊಡಿ, ಊಟ ಮಾಡಕ್ ಟೈಮ್ ಕೊಡಿ, ಮಲಗಕ್ಕೆ ಟೈಮ್ ಕೊಡ್ರಿ, ಇಂಥ ಸಮಸ್ಯೆಗಳನ್ನ ಮಾತಾಡಕ್ಕೆ ಒಂದು ಟೈಮ್ ಇಡ್ರಿ. ಆಗ ನಿಮ್ಮ ಕುಟುಂಬ ಆಶೀರ್ವಾದವಾಗಿರ್ತದೆ. ಕರ್ತನು ಆ ರೀತಿಯೇ ನಿಮ್ಮ ಕುಟುಂಬವನ್ನ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇದನ್ನು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಮಾತನಾಡುವುದಕ್ಕೆ ಒಂದು ನಿಗದಿತ ಸಮಯವನ್ನು ಇಟ್ಟುಕೊಂಡು ಮಾತನಾಡಲಿಕ್ಕೆ ಅವನು ಕೃಪೆ ಕೊಡು. ನೀವು ಕೊಟ್ಟಿರುವಂಥ ಸಮಾಧಾನವನ್ನು ನಮ್ಮ ಮಾತುಗಳಿಂದ ಹಾಳು ಮಾಡಿಕೊಂಡು, ವಾಗ್ವಾದ, ಕುತರ್ಕ, ವಿವಾದಗಳೊಂದಿಗೆ ಹಾಳು ಮಾಡಿಕೊಂಡು ನಮಗೆ ಊಟ ತಿಂದ್ರೆ ಒಳ್ಳೆ ಆರೋಗ್ಯ ಇಲ್ಲದೇ ಹಾಗೆ ಮಾಡುವಂಥದ್ದೇ ನಾವು ವಾಗ್ವಾದ, ವಿವಾದಗಳಲ್ಲಿ ಒಳಗಾದಾಗ ಆ ರೀತಿ ನಾವು ಇರದ ಹಾಗೆ ಎಲ್ಲ ಕುಟುಂಬಗಳಿಗೆ ಸಮಾಧಾನ ಕೊಡು. ಈಗ ಯಾರ್ಯಾರ ಕುಟುಂಬದಲ್ಲಿ ಸಮಾಧಾನ ಇಲ್ವೋ ಅವರೆಲ್ರಿಗೂ ಸಮಾಧಾನ ಕೊಡು, ಒಂದು ಡಿಸಿಪ್ಲಿನ್ ಶಿಸ್ತನ್ನು ಕೊಡು. ಆ ರೀತಿ ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್.
ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್